ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಧರ್ಮಸ್ಥಳದ ತಲೆಬುರುಡೆ ಕೇಸ್ನಲ್ಲಿ ಮಿಂಚಿನ ತನಿಖೆ ನಡೀತಾ ಇದೆ. ಆ ನಿಗೂಢ ವ್ಯಕ್ತಿಗೆ ಸತತ 2 ದಿನಗಳಿಂದ ಡ್ರಿಲ್ ಮಾಡಲಾಗ್ತಾ ಇದೆ. ನಿನ್ನೆ ಇವತ್ತು ಆ ಅನಾಮಿಕ ವ್ಯಕ್ತಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಗೈಯಲಾಗ್ತಾ ಇದೆ. ನಿನ್ನೆ 8 ಗಂಟೆ, ಇವತ್ತು ಸತತ 7 ಗಂಟೆ ಆ ವ್ಯಕ್ತಿಯ ವಿಚಾರಣೆ ನಡೆದಿದೆ. ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅವರೇ ಪ್ರಶ್ನೆಗಳನ್ನ ಕೇಳಿದ್ದಾರೆ. ದೂರುದಾರನ ಇವತ್ತಿನ ವಿಚಾರಣೆ ಮುಕ್ತಾಯ ಆಗಿದೆ. ಇವತ್ತು ಸತತ 7 ಗಂಟೆಗಳ ಕಾಲ ಆ ವ್ಯಕ್ತಿಯನ್ನ ದೂರುದಾರನನ್ನ ವಿಚಾರಣೆಗೀಡು ಮಾಡಲಾಗಿದೆ. ಮಂಗಳೂರಿನ ಎಸ್ಐಟಿ ಕಚೇರಿಯಿಂದ ದೂರುದಾರ ತೆರಳಿದ್ದಾರೆ. 3 ವಕೀಲರು ಬಂದಿದ್ರು ದೂರುದಾರನ ಜೊತೆ. ಅವ್ರ ಜೊತೆ ಧರ್ಮಸ್ಥಳದ ತಲೆಬುರುಡೆ ಕೇಸ್ನಲ್ಲಿ ಮಿಂಚಿನ ತನಿಖೆ ನಡೀತಾ ಇದೆ. ಆ ದೂರುದಾರ ಏನಿದ್ದಾನೆ ಆತನನ್ನ ಎಸ್ಐಟಿ ವಿಚಾರಣೆಗೀಡು ಮಾಡಿದೆ. ನಿರಂತರ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿದಿದ್ದಾರೆ. ಯಾಕಂತಂದ್ರೆ ಆತನಿಂದನೇ ಪ್ರಶ್ನೆ ಕೇಳ್ತಾ ಹೋಗಬೇಕು. ಯಾಕಂತಂದ್ರೆ ಇಡೀ ಪ್ರಕರಣದಲ್ಲಿ ಆತನೇ ಕೊಡಬೇಕಾಗಿರ್ತಕ್ಕಂಥದ್ದು ಮಾಹಿತಿಯನ್ನ. ದೂರು ಕೊಟ್ಟ ನಂತರದಲ್ಲಿ ಸ್ಫೋಟಕ ಮಾಹಿತಿ ಆತನಿಂದಾನೇ ಆರಂಭ ಮಾಡ್ತಾರೆ. ಮುಂದೆ ಯಾವ ದಿಕ್ಕನ್ನ ಪಡ್ಕೊಳ್ಳುತ್ತೆ ಈ ಒಂದು ತನಿಖೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಷ್ಟಕ್ಕೂ ಇವತ್ತಿನ ಆ ನಿಗೂಢ ವ್ಯಕ್ತಿಯ ವಿಚಾರಣೆ ಹೇಗಿತ್ತು? ಆ ವ್ಯಕ್ತಿಗೆ ಎಸ್ಐಟಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳು ಯಾವ್ಯಾವು? ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಯಾವ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರು? ಎಲ್ಲದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಧರ್ಮಸ್ಥಳ ಇಡೀ ದೇಶದಾದ್ಯಂತ ಸುದ್ದಿಯಾಗ್ತಿದೆ. 100 ಶವಗಳನ್ನ ಹೂತಿರೋದಾಗಿ ಅನಾಮಿಕ ಕೊಟ್ಟ ದೂರು ಸಂಚಲನವನ್ನೇ ಸೃಷ್ಟಿಸಿದೆ. ತಲೆಬುರುಡೆ ರಹಸ್ಯವನ್ನ ಭೇದಿಸೋಕೆ ಎಸ್ಐಟಿ ಪಣತೊಟ್ಟಿದೆ. ನಿನ್ನೆಯಿಂದ ನಿಗೂಢ ವ್ಯಕ್ತಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುತ್ತಿದೆ. ಎಸ್ಐಟಿ ಮುಂದೆ ಸತ್ಯ ಬಾಯ್ಬಿಟ್ಟನ ಅನಾಮಿಕ. ಬಯಲಾಗುತ್ತಾ ಧರ್ಮಸ್ಥಳ ತಲೆಬುರುಡೆ ರಹಸ್ಯ. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿರುವುದಾಗಿ ದೂರು ನೀಡಿದ್ದ ನಿಗೂಢ ವ್ಯಕ್ತಿಯನ್ನ ನಿನ್ನೆ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ರು. ನಿನ್ನೆ ಇಡೀ ದಿನ ಅನಾಮಿಕನಿಗೆ ಡ್ರಿಲ್ ಮಾಡಿದ ಅಧಿಕಾರಿಗಳು ಇವತ್ತು ಕೂಡ ಮತ್ತೆ ಪ್ರಶ್ನೆಗಳ ಸುರಿಮಳೆ ಸುರಿದ್ರು. ತಲೆಬುರುಡೆಗಳ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ರು. ನಿನ್ನೆ ಇಡೀ ದಿನ ಎಸ್ಐಟಿ ವಿಚಾರಣೆ ಎದುರಿಸಿದ್ದ ನಿಗೂಢ ವ್ಯಕ್ತಿ ಎಲ್ಲೂ ಕೂಡ ಶವಗಳನ್ನ ಹೂತಿರೋ ನಿಖರ ಜಾಗದ ಬಗ್ಗೆ ಬಾಯ್ಬಿಟ್ಟಿರಲಿಲ್ಲ. ಇದೇ ಕಾರಣಕ್ಕೆ ಇವತ್ತು ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿಯವರೇ ಅನಾಮಿಕನ ವಿಚಾರಣೆ ಮಾಡಿದ್ರು. ಬೆಳಗ್ಗೆ 10 ಗಂಟೆಯಿಂದ ಮಿಂಚಿನ ತನಿಖೆ ಮಾಡಿ ಪ್ರಶ್ನೆಗಳ ಸುರಿಮಳೆ ಸುರಿಸಿದ್ರು. ಶವಗಳನ್ನ ಹೂತಿಟ್ಟ ಜಾಗ ನಿನಗೆ ಈಗಲೂ ನೆನಪಿದ್ಯಾ? ಒಂದೇ ಕಡೆ ಹೂತಿದ್ಯಾ ಅಥವಾ ಬೇರೆ ಬೇರೆ ಕಡೆ ಹೂತಿದ್ಯಾ? ಶವಗಳು ಹೂತಿಟ್ಟ ಜಾಗ ಪಂಚಾಯಿತಿಗೆ ಸೇರಿದ್ದ? ಆ ಜಾಗ ತೋರಿಸಲು ಮಾನಸಿಕವಾಗಿ ಸಿದ್ಧನಾಗಿರುವೆಯಾ? ನೀನು ಹೂತಿರುವ ದೇಹಗಳನ್ನ ಕೊಲೆ ಮಾಡಲಾಗಿತ್ತ? ಆ ಕೃತ್ಯದ ಆರೋಪಿಗಳು ಯಾರೆಂದು ನಿನಗೆ ಗೊತ್ತಾ? ಆರೋಪಿಗಳು ಇವರೇ ಎಂದು ಹೇಳಲು ಸಾಕ್ಷ್ಯ ಇದೆಯಾ? ನೀನು ಇಷ್ಟು ವರ್ಷ ಅಜ್ಞಾತವಾಗಿರಲು ಕಾರಣ ಏನು? ಏಕಾಏಕಿ ವಕೀಲರ ಬಳಿ ಬರಲು ಸಹಾಯ ಮಾಡಿದ್ಯಾರು? ನಿನ್ನನ್ನ ಯಾರೋ ಹುಡುಕಿಕೊಂಡು ಬಂದಿರಬೇಕು ಅಲ್ವಾ? ಹೀಗೆ ವಿಶೇಷ ತನಿಖಾ ತಂಡದ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಅನಾಮಿಕನಿಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ರು. ಇದಿಷ್ಟೇ ಅಲ್ಲ, ದೂರು ನೀಡುವ ಮುನ್ನ ನಿಗೂಢ ವ್ಯಕ್ತಿ ಹೊರತೆಗೆದಿದ್ದ ತಲೆಬುರುಡೆ ಬಗ್ಗೆಯೂ ಡ್ರಿಲ್ ಮಾಡಿದ್ರು. ನೀನು ಅಸ್ಥಿಪಂಜರವನ್ನ ಹೊರತೆಗೆದಿದ್ದು ಎಲ್ಲಿ? ಆ ಅಸ್ಥಿಪಂಜರ ಹೆಣ್ಣಿನದ್ದ ಪುರುಷನದ್ದ? ಕೊನೆಗಾಗಿ ಹೂತು ಹಾಕಿದ ಅಸ್ಥಿಪಂಜರವೇ?
ಆತ್ಮಹತ್ಯೆಯಿಂದ ಮೃತಪಟ್ಟ ಶವವಾಗಿತ್ತ? ದೌರ್ಜನ್ಯದಿಂದ ಮೃತಪಟ್ಟ ಕುರುಹು ಇತ್ತ? ಶವ ಹೂಳುವಾಗ ನಿನ್ನ ಜೊತೆ ಯಾರಿದ್ರು? ಶವದ ಜೊತೆಯಲ್ಲಿ ಬೇರೆ ವಸ್ತುಗಳು ಇತ್ತ? ಎಷ್ಟು ಗಂಟೆಗೆ ಅಸ್ಥಿಪಂಜರ ಹೊರತೆಗೆಯಲಾಗಿತ್ತು? ಅಸ್ಥಿಪಂಜರ ಹೊರತೆಗೆಯುವಾಗ ನಿನ್ನ ಜೊತೆ ಯಾರಿದ್ರು? ತಲೆಬುರುಡೆಯ ವಿಡಿಯೋ ಮಾಡಿದ್ದು ಯಾರು? ಹೀಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಎಲ್ಲದಕ್ಕೂ ಅನಾಮಿಕನಿಂದ ಉತ್ತರ ಪಡೆದು ನಿನ್ನ ಹಿಂದೆ ಯಾರಾದ್ರೂ ಒತ್ತಡ ಹಾಕಿ ಹೇಳಿಕೆ ನೀಡುತ್ತಿದ್ದಾರಾ ಅಂತ ಪ್ರಶ್ನೆ ಮಾಡಿದ್ರು. ಜನರ ಅಪೇಕ್ಷೆಯಂತೆ ಎಸ್ಐಟಿಯನ್ನ ಆದೇಶ ಮಾಡಿದೆ. ತನಿಖೆ ನಿನ್ನೆಯಿಂದನೇ ನಮ್ಮ ಅಧಿಕಾರಿಗಳು ಹೋಗಿ ತನಿಖೆಯನ್ನ ಪ್ರಾರಂಭ ಮಾಡಿದ್ದಾರೆ. ಆ ತನಿಖೆ ವರದಿ ಬರೋವರೆಗೂ ಕೂಡ ನಾವು ಯಾರು ಕೂಡ ಏನು ಹೇಳಿಕೆ ಕೊಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದು ಸಬ್ಜುಡಿಸ್ ಆಗುತ್ತೆ. ಆದ್ರಿಂದ ತನಿಖೆ ವರದಿ ಬಂದ ಮೇಲೆ ನಾವು ಏನಾದ್ರೂ ಕೂಡ ಹೇಳ್ಬೋದು. ಹೀಗೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆದುಕೊಂಡ ಬಳಿಕ ಎಸ್ಐಟಿ ಅಧಿಕಾರಿಗಳು ನಿಗೂಢ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಿದ್ದಾರೆ. ನಂತರ ಹೂತು ಹಾಕಿರೋ ಜಾಗಕ್ಕೆ ಅನಾಮಿಕನನ್ನ ಕರೆದೊಯ್ದು ಶವಗಳನ್ನ ಹೊರತೆಗೆಯುತ್ತಾರೆ. ಒಂದು ವೇಳೆ ತಲೆಬುರುಡೆ ಸಿಕ್ಕಿದ್ದೇ ಆದ್ರೆ ಧರ್ಮಸ್ಥಳ ತಲೆಬುರುಡೆ ಕೇಸ್ನ ಅಸಲಿ ತನಿಖೆ ಶುರುವಾಗೋದೇ ಅಲ್ಲಿಂದ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ವಿಚಾರವಾಗಿ ಸಾಕಷ್ಟು ಮಾಹಿತಿ ಇದೆ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಮಂಗಳೂರಿನಿಂದ ಲೈವ್ ಕನೆಕ್ಟ್ ಆಗಿದ್ದಾರೆ. ಹಾಗೇನೆ ಇವತ್ತೇನೇನು ನಡೀತು ಅಂತ ಹೇಳೋದಕ್ಕೆ, ಜೊತೆಗೆ ಧರ್ಮಸ್ಥಳದಲ್ಲಿ ಏನಿದೆ ಪರಿಸ್ಥಿತಿ ಅನ್ನೋ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಮಾರುತಿ ಲೈವ್ ಕನೆಕ್ಟ್ ಆಗಿದ್ದಾರೆ ಧರ್ಮಸ್ಥಳದಿಂದ. ಹಾಗೇನೆ ನಮ್ಮ ಪ್ರತಿನಿಧಿ ಅರವಿಂದ್ ಇದ್ದಾರೆ. ಹಾಗೇನೆ ಇನ್ನೋರ್ವ ಪ್ರತಿನಿಧಿ ವೀರೇಶ್ ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೊದಲನೇದಾಗಿ ನಾನು ದಿನೇಶ್ ಅವ್ರಿಗೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ದಿನೇಶ್, ಈ ವಿಚಾರದಲ್ಲಿ ಇವತ್ತು ಬೆಳಗಿನಿಂದನೂ ಯಾವ ರೀತಿಯಲ್ಲಿ ತನಿಖೆ ನಡೆದಿದೆ? ಖುದ್ದಾಗಿ ಪ್ರಣವ್ ಮೊಹಂತಿ ಅವರೇ ತನಿಖೆಯನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಯಾವ ರೀತಿಯಲ್ಲಿ ತನಿಖೆ ನಡೀತು? ಆ ವ್ಯಕ್ತಿ ಯಾವ ರೀತಿ ಅಲ್ಲಿ ಬಂದು ಹೋಗಿ ಮಾಡ್ತಿದ್ದಾರೆ? ಆ ವ್ಯಕ್ತಿಗೆ ಏನಾದ್ರು ಪ್ರೊಟೆಕ್ಷನ್ ಕೊಟ್ಟಿದ್ದಾರಾ? ಇವತ್ತೇನೆಲ್ಲ ನಡೀತು ದಿನೇಶ್? ಹೌದು ಶ್ರೀಲಕ್ಷ್ಮಿ, ಎರಡನೇ ದಿನದ ವಿಚಾರಣೆಯಲ್ಲಿ ಆ ವ್ಯಕ್ತಿ ಇವತ್ತು ಕೂಡ ಹಾಜರಾಗಿರುವಂತದ್ದು. ಸತತ ಆತ ವಿಚಾರಣೆಯನ್ನು ಎದುರಿಸಿರುವಂತದ್ದು. ನಿನ್ನೆ ಸುಮಾರು 8 ಗಂಟೆಗಳ ಕಾಲ ವಿಚಾರಣೆಯನ್ನು ಎದುರಿಸಿದ್ದ. ನಿನ್ನೆ ಎಸ್ಐಟಿ ಅಧಿಕಾರಿಗಳಾದಂತಹ ಅನುಚೇತ ಹಾಗೂ ಜಿತೇಂದ್ರ ದಯಾಮ ಅವರ ನೇತೃತ್ವದಲ್ಲಿ ನಿನ್ನೆ ತನಿಖೆ ನಡೆದಿತ್ತು. ಇವತ್ತು ಕೂಡ ಆತನ ತನಿಖೆ ಸುಮಾರು 10:15ಕ್ಕೆ ಆತ ಎಸ್ಐಟಿ ಕಚೇರಿಗೆ ಬಂದಿದ್ದ. ಸುಮಾರು 10:15ರಿಂದ ಎಸ್ಐಟಿಯ ವಿಚಾರಣೆ ಆರಂಭ ಆಗಿರುವಂತದ್ದು. ಆರಂಭದಲ್ಲಿ ಎಸ್ಐಟಿ ಅಧಿಕಾರಿಗಳಾದಂತಹ ಅನುಚೇತ್ ಹಾಗೂ ಜಿತೇಂದ್ರ ದಯಾಮ್ ಅವರು ವಿಚಾರಣೆಯನ್ನು ಕೂಡ ಮಾಡಿದ್ರು. ಆದ್ರೆ 12 ಗಂಟೆ ಸುಮಾರಿಗೆ ಎಸ್ಐಟಿಯ ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಅವರು ಬಂದಿದ್ರು. ಅವರೇ ವಿಚಾರಣೆಯನ್ನು ಮಾಡಿರುವಂತದ್ದು. ಸತತ 5 ಗಂಟೆಗಳ ಕಾಲ, ಅಂದ್ರೆ ಅವರು 12 ಗಂಟೆಗೆ ಬಂದಿದ್ರು. 5 ಗಂಟೆವರೆಗೂ ಕೂಡ ಪ್ರಣವ್ ಮೊಹಂತಿ ಅವರು ಎಸ್ಐಟಿ ಕಚೇರಿಯಲ್ಲಿ ಇದ್ದು ಆತನನ್ನ ಸತತವಾಗಿ ವಿಚಾರಣೆ ಮಾಡಿರುವಂತದ್ದು. ಪ್ರಮುಖ ಪ್ರಶ್ನೆಗಳನ್ನು ಆತನ ಮುಂದಿಟ್ಟಿರುವಂತದ್ದು. ಅಂದ್ರೆ ನಿನ್ನೆ ಸತತ 8 ಗಂಟೆಗಳ ವಿಚಾರಣೆ ಮಾಡಿದ್ರು. ಅದರಲ್ಲಿ ಒಂದಷ್ಟು ಹೇಳಿಕೆ ನೀಡಿದ್ದ. ಹೀಗಾಗಿ ಆ ಒಂದು ಹೇಳಿಕೆಯ ಒಂದಷ್ಟು ಭೀಕರತೆ ಇತ್ತು. ಅಂದ್ರೆ ಕೊಲೆಗೆ ಸಂಬಂಧಿಸಿದಂತೆ ಹೇಳಿಕೆ ನೀಡಿದ್ದ, ಅಮಾನುಷವಾಗಿ ಕೊಂದಂತ ಒಂದಷ್ಟು ಹೇಳಿಕೆಯನ್ನು ಕೂಡ ನೀಡಿದ್ದ. ಜೊತೆಗೆ ಆ ಒಂದು ಕಾಗದ ಪತ್ರ ವೈರಲ್ ಆಗಿತ್ತು. ಅದರಲ್ಲಿ ಒಂದೆರಡು ಪ್ರಕರಣಗಳನ್ನು ಮೆನ್ಷನ್ ಮಾಡಿದ್ದ. ಆ ಒಂದು ಪ್ರಕರಣಗಳ ಬಗ್ಗೆಯೂ ಕೂಡ ಆತ ಹೇಳಿದ್ದ. ಕೊಲೆಯಾದ ವ್ಯಕ್ತಿಗಳ ಬಗ್ಗೆಯೂ ಕೂಡ ಹೇಳಿದ್ದೆ. ಹೀಗಾಗಿ ಆ ಒಂದು ಗಂಭೀರತೆಯನ್ನು ನಿನ್ನೆ ಮೊಹಂತಿ ಅವರು ಅರ್ಥೈಸಿಕೊಂಡಿದ್ರು. ಇವತ್ತು ಬಂದು ಅದೇ ವಿಚಾರಕ್ಕೆ ಸಂಬಂಧಿಸ ಒಂದಷ್ಟು ಪ್ರಶ್ನೆಗಳನ್ನು ಆತನ ಮುಂದೆ ಇಟ್ಟಿರುವಂತದ್ದು. ಅದರಿಂದ ಅದಕ್ಕೆ ಆತ ಸಮರ್ಪಕವಾದ ಉತ್ತರ ನೀಡಿದ್ದಾನೆ ಅಂತ ಕೂಡ ಹೇಳಲಾಗ್ತಿದೆ. ಅದರ ಜೊತೆಗೆ ಇಷ್ಟರವರೆಗೆ ಬಾಯಿ ಬಿಡದಂತ ಒಂದಷ್ಟು ಸತ್ಯಗಳನ್ನು ಕೂಡ ಅವರ ಮುಂದೆ ಹೇಳಿದ್ದಾನೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೇಜರ್ ಒಂದಷ್ಟು ವಿಷಯಗಳನ್ನು ಕೂಡ ಆತ ಪ್ರಣವ್ ಮೊಹಂತಿ ಅವರ ಮುಂದೆ ತಿಳಿಸಿದ್ದಾಗಿ ಆ ಮಾಹಿತಿಗಳು ಕೂಡ ಇರುವಂತದ್ದು. ಪ್ರಣವ್ ಮೊಹಂತಿ ಅವರು ಕೂಡ ಆತನಿಗೆ ಕೆಲವೊಂದು ನಿರ್ದಿಷ್ಟ ಪ್ರಶ್ನೆಗಳನ್ನು ಕೂಡ ಕೇಳಿರುವಂತದ್ದು. ಅಂದ್ರೆ ಈ ಒಂದು ಪ್ರಕರಣದ ಹಿಂದೆ ಏನಾದ್ರೂ ಒತ್ತಡ ಇತ್ತ ಅಂದ್ರೆ 2014ಕ್ಕೆ ಆತ ಧರ್ಮಸ್ಥಳ ಬಿಟ್ಟರು ಕೂಡ ಇಷ್ಟರವರೆಗೆ ಯಾಕೆ ಆತ ದೂರು ನೀಡುವುದಕ್ಕೆ ಬರಲಿಲ್ಲ, ಈಗ ಯಾಕೆ ಬಂದದ್ದು, ಹೀಗಾಗಿ ಆತನ ಹಿಂದೆ ಯಾರಾದ್ರೂ ಇದ್ದಾರ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಇತ್ತು. ಇವತ್ತು ಆತ ಪ್ರಣವ್ ಮೊಹಂತಿ ಅವರ ವಿರುದ್ಧ ಸಾಕಷ್ಟು ಸತ್ಯಗಳನ್ನು ಕೂಡ
ಬಾಯಿ ಬಿಟ್ಟಿರುವಂತದ್ದು. 5 ಗಂಟೆವರೆಗೆ ಅವರು ಸತತವಾಗಿ ವಿಚಾರಣೆ ನಡೆಸಿ ಆ ಬಳಿಕ ಏನು ಬೆಳ್ತಂಗಡಿ SIT ಕಚೇರಿಗೆ ತೆರಳಿ ಅಲ್ಲಿ ಪರಿಶೀಲನೆ ಮಾಡಿರುವಂತದ್ದು. ಇವತ್ತು ಪ್ರಣವ್ ಮೊಹಂತಿ ಅವರು ಬೆಂಗಳೂರಿಗೆ ಹಿಂದಿರುಗಲಿದ್ದಾರೆ. ಆದ್ರೆ ವಿಚಾರಣೆ ಅನ್ನುವಂಥದ್ದು ನಾಳೆ ಕೂಡ ಮುಂದುವರಿಯುವಂತ ಸಾಧ್ಯತೆ ಇದೆ ಮತ್ತು ಆ ವ್ಯಕ್ತಿ ಏನಿದ್ದಾನೆ, ದೂರುದಾರ ವ್ಯಕ್ತಿ ಏನಿದ್ದಾನೆ, ಆತ ಕೂಡ ಆತನ ವಕೀಲರ ಜೊತೆ ಹಿಂದಿರುಗಿರುವಂತದ್ದು. ಆದ್ರೆ ಯಾವುದೇ ರೀತಿಯಂತ ಭದ್ರತೆ ಆತ ತೆಗೆದುಕೊಳ್ಳಿಲ್ಲ. ವಕೀಲರ ಜೊತೆಗೆ ಆತ ಹಿಂದಿರುಗಿರುವಂತದ್ದು. ನಾಳೆ ಆತನ ವಿಚಾರಣೆ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ.